ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಲಾಸ್ಟ್ ಮಂಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ನಾವಿರೋಂಥ ಏರಿಯಾದಲ್ಲಿ ಕರ್ಗ ನಡೀತಿತ್ತಲ್ಲ, ಸೊ ಇವತ್ತು ಲಾಸ್ಟ್ ಡೇ ಇತ್ತು. ಹಾಗೆ ಇವತ್ತು ತೇರ್ ಕೂಡ ಇತ್ತು. ಹಾಗಾಗಿ ನೋಡ್ಕೊಂಬರೋಣ ಅಂತ ಹೇಳಿ ನಾನು ಅಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ. ನಾವು ಹೋಗೋದ್ರೊಳಗಡೆ ಎಲ್ಲ ರೆಡಿಯಾಗಿತ್ತು. ತೇರೇನು ಎಳ್ದಿರಲಿಲ್ಲ. ಅಷ್ಟರಲ್ಲಿ ಈ ಡೊಳ್ಳು ಕುಣಿತದವರು ಹಾಗೆ ವೀರಗಾಸೆ ಅವರು ಈ ಥರ ಸುಮಾರು ನೃತ್ಯದವ್ರನ್ನೆಲ್ಲ ಕರೆಸಿದ್ರು. ಗೊಂಬೆಗಳು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ನನ್ನ ರೆಗ್ಯುಲರ್ ಆಗಿ ನನ್ನ ವ್ಲಾಗ್ಸ್ನ ನೋಡೋರಿಗೆ ಗೊತ್ತಿರುತ್ತೆ. ಈಗ ಆಫ್ಟರ್ 3 ಇಯರ್ಸಿಂದನೂ ನಾನು ಈ ತೇರಿಗೆ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ವರ್ಷಕ್ಕಿಂತ ವರ್ಷ ಇನ್ನೂ ವೆರೈಟಿಯಾಗಿ ಮಾಡ್ತಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವಂತೂ ಅಲ್ಲಿ ನಿಂತ್ಕೊಂಡು ನೋಡಿ ಅದು ತೇರು ಎಳ್ದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಮತ್ತೆ ನೋಡ್ತಾ ನಿಂತಿದ್ವಿ. ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು. ಬಟ್ ಏನು ಬೇಜಾರಂದರೆ ಎವ್ವಿ ಬಿಸಿಲಿತ್ತು. ಆ ಬಿಸಿಲಲ್ಲಿ ಮಕ್ಕಳು ನಿಂತ್ಕೊಂಡು ನೋಡೋದು ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು. ಅದರಲ್ಲೂ ನನಗೆ ಅಟ್ರಾಕ್ಷನ್ ಅಂದರೆ ಈ ಹುಡುಗಿಯರು ಈ ಥರ ಡೋಲ್ ಬಾರಿಸ್ತಿದ್ರಲ್ಲ, ಅದನ್ನು ನೋಡಿ ತುಂಬಾ ಖುಷಿ ಆಗ್ತಿತ್ತು. ಅದಾದಮೇಲೆ ದನಗಳದ್ದು ಕೂಡ ಎಲ್ಲ ಮೇಳ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಇನ್ನು ಮನೆಗೆ ಬಂದು ಇನ್ನು ಸಂಜೆ ಮೇಲೆ ಮತ್ತೆ ಆರ್ಕೆಸ್ಟ್ರಾ ಇತ್ತು. ಇವತ್ತು ಕೂಡ ಲಾಸ್ಟ್ ಅಲ್ವಾ, ಸೊ ಹಾಗಾಗಿ ಇನ್ನು ಇವತ್ತು ಶಿವು ಅವರು, ಸುಷ್ಮಿತಾ ಜಗ್ಗಪ್ಪ, ಕಾಮಿಲಿ ಕಿಲಾಡಿ ಅವರೆಲ್ಲ ಬರ್ತಿದ್ರು. ಸೊ ಹಾಗಾಗಿ ನೋಡ್ಕೊಂಬರೋಣ ಸ್ವಲ್ಪ ಹೊತ್ತು ಅಂತ ಹೇಳಿ ಹೋಗಿದ್ವಿ. ಇನ್ನು ಸರಿಗಮಪದವರು ಎಲ್ಲ ಬಂದಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ. ಲಾಸ್ಟಲ್ಲಿ ವೆಂಕಟರಮಣ ಸ್ವಾಮಿಯವ್ರದ್ದು ಒಂದು ನೃತ್ಯ ಇತ್ತು. ಅದಂತೂ ನೋಡೋಕ್ಕಂತೂ ಎವ್ವಿ ಚೆನ್ನಾಗಿತ್ತು, ಮಾತ್ರ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಅದನ್ನ ನೋಡಿ. ಕೊನೆಯಲ್ಲೂ ಶಿವು, ಸುಷ್ಮಿತಾ ಅವರೆಲ್ಲ ಬಂದರು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಜಾಸ್ತಿ ಇವತ್ತಿರಲಿಲ್ಲ, ಸ್ವಲ್ಪ ಬೇಗನೆ ಬಂದ್ವಿ. ಸೊ ಅದನ್ನೆಲ್ಲ ನೋಡಿಕೊಂಡು ಇನ್ನು ನಾವು ಅತ್ತೆನ ಮನೇಲಿ ಬಿಟ್ಟು ಬಂದಿದ್ವಲ್ಲ, ಸೊ ಹಾಗಾಗಿ ಬೇಗನೆ ಬರೋಣ ಅಂತ ಹೇಳಿ ಬಂದ್ವಿ. ಇನ್ನು ಅಲ್ಲೇ ಪ್ರಸಾದನೂ ಕೂಡ ಕೊಡ್ತಾಯಿದ್ರು. ಅದನ್ನು ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.